ನಮಸ್ಕಾರ ಕರ್ನಾಟಕ. ಏನ್ ಗುರು, ಮಂಡ್ಯದಲ್ಲಿ ಹನುಮಾನ್ ಧ್ವಜದ ಕಿಚ್ಚು ಜೋರಾಗ್ತಿದೆ. ವಿಷಯ ಏನಪ್ಪ ಅಂದ್ರೆ, ಒಂದು ಫ್ಲಾಗ್, ಒಂದು ಇಂಡಿಯನ್ ಫ್ಲಾಗ್ ಆಗಿರೋ ಆರಿಸೋದಿರ್ಬೋದು, ಇಲ್ಲ ನಮ್ಮ ಕರ್ನಾಟಕ ಫ್ಲಾಗ್ ಆರಿಸೋದಿರ್ಬೋದು, ಒಂದು ಧ್ವಜದ ಸ್ತಂಭದಲ್ಲಿ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಅವೆರಡಕ್ಕೆ ಪರ್ಮಿಷನ್ ಕೊಡೋದು ಅಂತ ಇದೆ. ಇವರು ಹನುಮಾನ್ ಫ್ಲಾಗ್ನ ಆರಿಸಿದ್ದಾರೆ ಅಂತ ಕೆಲ ನಾಯಕರುಗಳು, ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಡಾಕ್ಯುಮೆಂಟ್ ತೋರಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಓಕೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಹಿಂದೂಗಳಿಗೆ ಧಕ್ಕೆ ಆದಾಗ ಎದ್ದು ನಿಂತ್ಕೊಳ್ಳೇಬೇಕು, ಇಲ್ಲಾಂದ್ರೆ ಮುಂದೆ ಕಷ್ಟ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಎದ್ದು ನಿಂತಿದ್ದಾರೆ. ನನಗೆ ಇನ್ನೊಂದು ಬೇಜಾರು ಏನಪ್ಪಾ ಅಂದ್ರೆ, JDS ಮತ್ತೆ BJP ಮೈತ್ರಿಯ ಆದ ನಂತರ ಕುಮಾರಣ್ಣವರು ಒಂದು ಕೇಸರಿ ಸಾಲ ಹಾಕೊಂಡು CT ರವಿ ಅವರಿಗೆ ಸಪೋರ್ಟ್ ಕೊಟ್ಕೊಂಡು ಹೋರಾಟಕ್ಕೆ ಭಾಗಿಯಾಗಿದ್ರು ಗುರು. ಇದೇ ಫಸ್ಟ್ ಟೈಮ್. ಇನ್ನೇನು MP ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ. ಸಣ್ಣ ವಿಚಾರ ದೊಡ್ಡದಾಗುತ್ತೆ. ಯಾಕಂದ್ರೆ MP ಎಲೆಕ್ಷನ್ ಇಂಪಾರ್ಟೆಂಟ್ ಗುರು. ರೈತರು ಬೆಳೆ ಬೆಳೆದಾಗ, ಕಬ್ಬು ಬೆಳೆದಾಗ ಯಾವ ನನ್ನ ಮಕ್ಕಳನ್ನು ಹೋರಾಟಕ್ಕೆ ಬರಲ್ಲ ಗುರು. ಅದಕ್ಕೆ ಸರಿಯಾದ ಬೆಲೆ ಸಿಗಲ್ಲ. ಆಗ ಯಾರಾದರೂ ರಾಜಕಾರಣಿ ಬಂದು ರೈತರ ಪರವಾಗಿ ನಿಲ್ತಾನ ಗುರು? ನಿಲ್ಲಲ್ಲ. ಅದೇ ಒಂದು ಹಿಂದುತ್ವ ಕಡ್ಡಿ ಕಸ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ. ಏನು ಹೋರಾಟ, ಏನು ಕತೆ, ಏನು ಸೌಂಡು, ಯಪ್ಪ ಎರಡು ಕಣ್ಣು ಸಾಲದು ಗುರು ಅದನ್ನ ನೋಡೋದಕ್ಕೆ. ಸಖತ್ತಾಗಿದೆ ಮಾತ್ರ ಡ್ರಾಮಾ, ಸೂಪರ್. ನನಗದು ನೋಡಿ ತುಂಬ ಖುಷಿ ಆಯಿತು. ಮತ್ತೆ ಸ್ನೇಹಿತರೆ, ಕೆಲವೊಂದು ವಿಚಾರ ಇದೆಯಲ್ಲ, ಜನಗಳಿಗೆ ಕಿಚ್ಚು ಹಚ್ಚೋದನ್ನ ಬಿಡಬೇಕು. ಎಲ್ಲ ಟೈಮು ಒಂದೇ ಥರ ಇರಬೇಕು ಗುರು. ಈ ಟೈಮಲ್ಲಿ ಮಾತ್ರ ಎಲ್ಲರೂ ಕಾಣಿಸ್ಕೊಂತಾರೆ, ಏನೇನೋ ಕಥೆಗಳು ಹೇಳ್ತೀರಾ, ಏನೇನೋ ಸ್ಟೋರಿಗಳು ಬಿಡ್ತೀರಾ, ಜನಗಳ ಮಧ್ಯೆ ತಂದಿಟ್ಬಿಡ್ತೀರಾ. ನಾನು ಹೇಳಿದ್ನಲ್ಲ ಗುರು, ಹಿಂದೂಗಳಾಗಿ ಸ್ಟ್ಯಾಂಡ್ ತಗೋಬೇಕು. ಯಾವ ವಿಚಾರನ ಆ ವಿಚಾರನ ತಗೋಬೇಕು. ಎಲ್ಲದಕ್ಕೂ ರಾಜಕೀಯ ಹೇಳ್ಕೊಂಡು ಬರಬಾರ್ದು ಗುರು, ತಪ್ಪಾಗುತ್ತೆ. ನನಗದು ನೋಡಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನನಗೆ ಅದೇ ಹೇಳಿದ್ದು, ಈ ಬೆಲೆ ಸಿಗ್ತಿರೋವಾಗ, ರೈತರು ಸಾವು ನಪ್ತಾ ಇರೋವಾಗ ಯಾರೂ ಬರಲ್ಲ, ಯಾರೂ ಹೋರಾಟ ಮಾಡಲ್ಲ, ಯಾರೂ ಅವರಿಗೆ ಸಹಾಯ ಮಾಡಲ್ಲ. ಈ ಟೈಮಲ್ಲಿ ಎಲ್ಲರೂ ಬರ್ತಾರೆ ಗುರು, ಬೀದಿಗೆ ಇಳಿತಾರೆ, ಎಲ್ಲನೂ ಮಾಡ್ತಾರೆ. ಕಷ್ಟದಲ್ಲಿದ್ದಾಗ ಯಾರೂ ಬರಲ್ಲ ಗುರು. ಮತ್ತೆ ಸ್ನೇಹಿತರೆ, ಈ ಧ್ವಜದ ವಿಚಾರವಾಗಿ ನಿಮ್ಗೇನು ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.